ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಃ ಸಂಕಲ್ಪ ಗದ್ಯಕ್ಕೆ ಸುಸ್ವಾಗತ. ಅತಯೇವ ಅಶೇಷ ಜೀವಸ್ಥಿತ ನಿಸ್ಸಂಖ್ಯಾನಾದಿಕಾಲೀನ ಧರ್ಮಾಧರ್ಮ ದೃಷ್ಟೃ ಸ್ವೇಚ್ಛೆಯ ಉದ್ಬೋಧಕೇನ ತದ್ವಾಚಕ ಕಪಿಲೋಪಾಸಕೇನ ರಮಾ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತವೇದ ಪ್ರತಿಪಾದ್ಯ ಮುಖ್ಯತಮೇನ ಅನಂತಗುಣ ಪರಿಪೂರ್ಣೇನ ಸರ್ವದೋಷದೂರೇಣ ತ್ವಚ್ಚಿತ್ತಾಭಿಜ್ಞೇನ ತ್ವಚ್ಚಿತ್ತಾನುಸಾರಿ ಚಿತ್ತೇನ ತ್ವತ್ಪರಮಾನುಗ್ರಹ ಪಾತ್ರಭೂತೇನ ಮದ್ಯೋಗ್ಯತಾಭಿಜ್ಞೇನ ಶ್ರೀಭಾರತೀರಮಣೇನ ರುದ್ರಾದಿ ಅಶೇಷ ತಾತ್ವಿಕ ದೇವತಾ ಉಪಾಸಿತ ಚರಣೇನ ಮಮ ಸರ್ವಾಸು ಅವಸ್ಥಾಸು ಚಿತ್ರಧಾ ವಿಚಿತ್ರಧಾ ತದುಪಾಸಕೇನ ಶ್ರೀ ಮುಖ್ಯಪ್ರಾಣೇನ ಪ್ರೇರಿತಸ್ಸನ್. ಮುಖ್ಯಪ್ರಾಣದಿಂದ ಪ್ರೇರಿತನಾಗಿ ಸಕಲ ಕರ್ಮಗಳನ್ನು ನಾನು ಮಾಡ್ತೇನೆ ಅಂತ ಈ ಒಂದು ಗದ್ಯದಲ್ಲಿ ಹೇಳ್ತಾ ಇರೋದು. ನಾವು ಯಾವುದೇ ಕರ್ಮಗಳನ್ನು ಮಾಡುವಾಗಲೂ ಕೂಡ ಮುಖ್ಯಪ್ರಾಣ ಅವನು ಎಲ್ಲ ಜೀವರಲ್ಲಿದ್ದಾನೆ. ವಿಚಿತ್ರವಾದ ರೀತಿಯಲ್ಲಿ ಭಗವಂತನನ್ನು ಸೇವಿಸ್ತಾ ಇದ್ದಾನೆ. ಅವನು ನನ್ನನ್ನು ಪ್ರೇರಿಸಲಿ, ಅವರಿಂದ ಪ್ರೇರಿತನಾಗಿ ನಾನು ಸಕಲ ಕರ್ಮಗಳನ್ನು ಮಾಡಬೇಕು. ಈ ರೀತಿಯ ಸಂದೇಶವನ್ನು ರಾಯರು ಇಲ್ಲಿ ನೀಡುತ್ತಿದ್ದಾರೆ. ಆ ಮುಖ್ಯಪ್ರಾಣದೇವರಿಗೆ ವಿಶೇಷಣಗಳು: ಅಶೇಷ ಜೀವಸ್ಥಿತ ನಿಸ್ಸಂಖ್ಯಾನಾದಿಕಾಲೀನ ಧರ್ಮಾಧರ್ಮ ದೃಷ್ಟೃ ಸ್ವೇಚ್ಛೆಯ ಉದ್ಬೋಧಕೇನ. ಸಮಸ್ತ ಜೀವರ, ಅಶೇಷ ಜೀವ ಸಮಸ್ತ ಜೀವರ ನಿಸ್ಸಂಖ್ಯಾನ ಅನಾದಿಕಾಲೀನ ಅಸಂಖ್ಯವಾಗಿರತಕ್ಕಂತಹ ಅನಾದಿ ಕಾಲದಿಂದ ಇರತಕ್ಕಂತಹ ಧರ್ಮಾಧರ್ಮ ದೃಷ್ಟೃ, ಧರ್ಮಾಧರ್ಮ ಅದೃಷ್ಟ, ಧರ್ಮಾಧರ್ಮಗಳನ್ನು ಪುಣ್ಯಪಾಪರೂಪವಾಗಿರತಕ್ಕಂತಹ ಅದೃಷ್ಟಗಳನ್ನು ಸಾಕ್ಷಾತ್ಕರಿಸಿಕೊಂಡವರು. ಪ್ರತಿಯೊಬ್ಬರ ಸಮಸ್ತ ಜೀವರ ಅಸಂಖ್ಯವಾಗಿರತಕ್ಕಂತಹ ಅನಾದಿ ಕಾಲದಿಂದ ಇರತಕ್ಕಂತಹ ಧರ್ಮಾಧರ್ಮ ರೂಪವಾಗಿರತಕ್ಕಂತಹ ಪುಣ್ಯ ಪಾಪಗಳನ್ನು ಕಂಡವರು ಮತ್ತು ತಮ್ಮ ಇಚ್ಛೆಯಂತೆ ಉದ್ಭವಿಸ್ತಕ್ಕಂಥವರು. ಅಂತಹ ಮುಖ್ಯಪ್ರಾಣನಿಂದ ಅಂತ ವಿಶೇಷಣ. ಧರ್ಮ ಅಂದರೆ ಪುಣ್ಯ, ಅಧರ್ಮ ಅಂದರೆ ಪಾಪ. ನಾವೇನು ಒಳ್ಳೆಯ ಕೆಲಸಗಳನ್ನು ಮಾಡ್ತೇವೆ, ಸತ್ಕರ್ಮಗಳನ್ನು ಆಚರಿಸಿದ ಬರತಕ್ಕಂತಹದ್ದು, ಸತ್ಕರ್ಮಗಳಿಂದ ಆಚರಿಸುವಂಥದ್ದು. ಆ ಸತ್ಕರ್ಮಗಳನ್ನು ಆಚರಿಸಿದಾಗ ಅದರಿಂದ ಉಂಟಾಗತಕ್ಕಂತಹ ಒಂದು ಅದೃಷ್ಟ ವಿಶೇಷಕ್ಕೆ ಪುಣ್ಯ ಅಂತ ಹೇಳ್ತಾರೆ.
ಮುಂದಿನ ಈ ಜನ್ಮದಲ್ಲಿಯೋ ಅಥವಾ ಮುಂದಿನ ಜನ್ಮದಲ್ಲಿಯೋ ನಮ್ಮ ಸುಖ ಪ್ರಾಪ್ತಿ ಕಾರಣವಾಗಿರ್ತಕ್ಕಂಥ ಅದೃಷ್ಟ ವಿಶೇಷ, ಅದನ್ನು ನಾವು ಪುಣ್ಯ ಅಂತ ಹೇಳ್ತೇವೆ. ಧರ್ಮ ಅಂದರೆ ಅದು. ಅಧರ್ಮ ಅಂದರೆ ಧರ್ಮಕ್ಕೆ ವಿರುದ್ಧವಾಗಿರುವಂಥದ್ದು ಪಾಪ. ನಾವು ಮಾಡತಕ್ಕಂತಹ ದುಷ್ಕರ್ಮಗಳೇನಿವೆ, ದುಷ್ಟಕರ್ಮಗಳಿಂದ ಹುಟ್ಟತಕ್ಕಂತಹ ಮುಂದೆ ಭವಿಷ್ಯತ್ ಕಾಲದಲ್ಲಿ ದುಃಖ ಪ್ರಾಪ್ತಿಗೆ ಕಾರಣವಾಗ್ತಕ್ಕಂತಹ ಒಂದು ಅತೀಂದ್ರಿಯವಾದ ಅದೃಷ್ಟ ಶಕ್ತಿ, ಅದನ್ನು ಪಾಪ ಅಂತ ಹೇಳ್ತಾರೆ. ಹೀಗೆ ಧರ್ಮಾಧರ್ಮಗಳು ನಮಗೆ ಗೊತ್ತಾಗುವುದಿಲ್ಲ. ನಾವು ಮಾಡಿರ್ತಕ್ಕಂತಹ ಧರ್ಮಾಧರ್ಮಗಳು ಅವು ಇಂದ್ರಿಯ ಗೋಚರ ಅಲ್ಲ, ಅವುಗಳನ್ನು ಇಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಧರ್ಮಾಧರ್ಮಗಳು ಇಲ್ಲದೆ ಹೋದರೆ ನಿನ್ನ ಶಾಸ್ತ್ರವೇ ಅಶಾಸ್ತ್ರವಾದೀತು ಎಂಬುದಾಗಿ ಚಾರ್ವಾಕನನ್ನು ಶ್ರೀಮದಾಚಾರ್ಯರು ಖಂಡನೆ ಮಾಡ್ತಾರೆ ವಿಷ್ಣು ಪುರಾಣದಲ್ಲಿ. ಯಸ್ಯತವು ನಾಭಿಮತವು ನಾಸವು ಸಮಯ ಪ್ರಯೋಜನಾಭಾವಾತ್. ಒಂದು ಶಾಸ್ತ್ರಕ್ಕೆ ಇರತಕ್ಕಂತಹ ಪ್ರಯೋಜನ ಅಂದರೆ ಈ ಧರ್ಮಾಧರ್ಮಗಳು. ಈ ಧರ್ಮಾಧರ್ಮಗಳು ಶಾಸ್ತ್ರದ ಪ್ರಯೋಜನಗಳಾದ್ದರಿಂದ ನಿನ್ನ ಧರ್ಮಾಧರ್ಮಗಳು ಇಲ್ಲ ಅಂತ ನೀನು ಹೇಳಿದರೆ ನಿನ್ನ ಶಾಸ್ತ್ರಕ್ಕೆ ಪ್ರಯೋಜನವಿಲ್ಲ. ಆದ್ದರಿಂದ ನಿನ್ನ ಶಾಸ್ತ್ರವೇ ಆಗೋದಿಲ್ಲ. ಆದ್ದರಿಂದ ಧರ್ಮಾಧರ್ಮಗಳನ್ನು ಒಪ್ಪಲೇಬೇಕು ಅಂತ ಅಲ್ಲಿ ಅದು ವಿಷ್ಣು ಪುರಾಣದಲ್ಲಿ ಮುಂದೆ ಬರುತ್ತೆ ಆ ವಿಚಾರ. ಧರ್ಮಾಧರ್ಮಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಂಥೇಳಿ ನಾವು ಅವುಗಳನ್ನು ಇಲ್ಲ ಅಂತ ಹೇಳಿಕೆ ಬರೋದಿಲ್ಲ. ಈಗ ಕೆಲವರು ಅನಿಸುತ್ತೆ, ನಾನು ನಿನ್ನ ಧರ್ಮಾಚರಣೆ ಮಾಡ್ತಾ ಇಲ್ಲ, ನಂಗೆ ಒಳ್ಳೇದಾಗ್ತಾ ಇದೆ, ನಾನು ಎಷ್ಟು ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ, ಆದರೂ ನನಗೇನು ತೊಂದರೆ ಆಗಿಲ್ಲ. ಅವು ಈಗ ಮಾಡತಕ್ಕಂತಹ ಕರ್ಮಗಳು ಈಗಲೇ ಫಲಪ್ರದವಾಗಬೇಕು ಅಂತಿಲ್ಲ. ಈಗ ನಾವು ಮಾಡ್ತಕ್ಕಂತಹ ಕರ್ಮಗಳು ಕಾಲಾಂತರದಲ್ಲಿ ಫಲಪ್ರದ ಆಗುತ್ತೆ ಎಂಬುದು ಅದು ಎಲ್ಲರಿಗೂ ಅನುಭವದಿಂದ ಸಿದ್ಧವಾಗುವಂಥದ್ದು. ಯಾವುದೇ ಕರ್ಮ ನಾವು ಮಾಡುವಾಗಲೇ ಅದು ಫಲ ಕೊಡೋದಿಲ್ಲ, ಅದು ಕಾಲಾಂತರದಲ್ಲಿ ಕೊಡ್ತದೆ. ಸಾಮಾನ್ಯವಾಗಿ ನಾವು ಮಾಡತಕ್ಕಂತಹ ಕಾಲದಲ್ಲಿ ಅದು ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ, ನಾವು ಇಷ್ಟು ಒಳ್ಳೇದು ಮಾಡ್ತಾ ಇದ್ದೇವೆ, ನಂಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳೋದು ಸರಿಯಲ್ಲ. ನಾವೀಗ ಒಳ್ಳೆ ಕೆಲಸ ಮಾಡಿದರೆ ಅದರ ಫಲ ಅನ್ನೋದು ಈ ಕ್ಷಣವೇ ಆಗಬೇಕಂತಿಲ್ಲ, ಅದು ಕಾಲಾಂತರದಲ್ಲಿ ಅದು ಫಲವನ್ನು ಕೊಡುವಂಥದ್ದು. ಕರ್ಮಕರಣ ಕ್ಷಣದಲ್ಲಿಯೇ ಅದು ಫಲವನ್ನು ಕೊಡುವಂಥದ್ದಲ್ಲ. ಯಾಕಂದರೆ ಒಬ್ಬ ಜೀವಿಗೆ ಎಷ್ಟು ಅಸಂಖ್ಯ ಜನ್ಮಗಳಿವೆ. ಹಾಗಾಗಿ ಎಷ್ಟೋ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಧರ್ಮಾಧರ್ಮಗಳ ಫಲವನ್ನು ಅವನೀಗ ಅನುಭವಿಸ್ತಾ ಇರ್ಬೋದು. ಇವತ್ತು ಮಾಡತಕ್ಕಂತಹ ಏನು ಅವನ ಅನುಷ್ಠಾನ ಇದೆ, ಧರ್ಮಾಚರಣೆ ಇದೆ, ಅದರ ಫಲ ಮುಂದಿನ ಜನ್ಮಗಳಲ್ಲಿ ಅದು ದೊರೆಯಬಹುದು. ಹೀಗೆ ಪ್ರತಿಯೊಬ್ಬ ಜೀವಿಯೂ ಅಸಂಖ್ಯ ಜನ್ಮಗಳನ್ನು ಹೊಂದ್ತಾ ಇದ್ದಾನೆ. ಒಂದೊಂದು ಜನ್ಮದಲ್ಲಿಯೂ ಅಸಂಖ್ಯ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಆ ಮೂಲಕವಾಗಿ ಅವನು ಅನೇಕ ಜನ್ಮಗಳನ್ನು ಪಡಿತಾ ಮಾನವ ಜನ್ಮಗಳನ್ನು ಪಡಿತಾನೆ. ಮಾನವ ಜನ್ಮಕ್ಕೆ ಬಂದ ಮೇಲೂ ಕೂಡ ಅವನು ಸಹಸ್ರಾರು ಮಾನವ ಜನ್ಮ ಪಡಿತಾನೆ. ಇಂತಹ ಮಾನವ ದೇಹಗಳಲ್ಲಿಯೂ ಕೂಡ ಅವನು ಅಸಂಖ್ಯವಾಗಿರತಕ್ಕಂತಹ ಕರ್ಮಗಳನ್ನು ಆಚರಿಸ್ತಾ ಇರ್ತಾನೆ. ಅಂತಹ ಸಾವಿರಾರು ಕರ್ಮಗಳಿಂದ ಉಂಟಾಗಿರತಕ್ಕಂತಹ ಈ ಧರ್ಮಾಧರ್ಮ ರೂಪವಾಗಿರತಕ್ಕಂತಹ ಅದೃಷ್ಟ ವಿಶೇಷಗಳಿವೆಯಲ್ಲ, ಅವು ತುಂಬ ಸೂಕ್ಷ್ಮ ಮತ್ತು ಇಷ್ಟೇ ಅಂತ ಹೇಳಲಿಕ್ಕೆ ಬರಲ್ಲ, ಅನಂತವಾಗಿರ್ತಕ್ಕಂಥವುಗಳು. ಆದ್ದರಿಂದ ಪ್ರತಿಯೊಬ್ಬ ಜೀವರ ಅದೃಷ್ಟಾದಿ ಈ ಅತೀಂದ್ರಿಯ ವಸ್ತುಜ್ಞಾನ ನಮಗೆ ಇಲ್ಲ. ಆದರೆ ಆ ಜ್ಞಾನ ಇರುವಂಥದ್ದು ಮುಖ್ಯ ಪ್ರಾಣದೇವರಿಗೆ. ಯಾವ್ಯಾವ ಜನ್ಮಗಳಲ್ಲಿ ನಾವು ಮಾಡಿದ ಕರ್ಮ ಏನಿದೆ ಅದರ ಒಂದು ಜ್ಞಾನವನ್ನು ಹೊಂದಿದಂತಹ ಮುಖ್ಯ ಪ್ರಾಣದೇವರು ಯಾವಾಗ ಯಾವ ಕಾಲದಲ್ಲಿ ಇವರಿಗೆ ಉದ್ಭವಿಸಬೇಕು ಅಂತ ಯೋಚನೆ ಮಾಡಿ ಜೀವರನ್ನು ಆಯಾ ತತ್ತದ್ಯೋಗ್ಯ ಕರ್ಮಗಳಲ್ಲಿ ಪ್ರವೃತ್ತರಾಗುವ ಹಾಗೆ ಮಾಡುತ್ತಾರೆ, ಆಯಾ ಕ್ರಿಯೆಗಳಲ್ಲಿ ಪ್ರೇರಿಸ್ತಾರೆ. ಇದು
ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅಚಿಂತ್ಯವಾಗಿರತಕ್ಕಂತಹ ಸರ್ವಜ್ಞತ್ವ ಇರತಕ್ಕಂಥವನಿಗೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಈ ಎಲ್ಲವನ್ನು ಸಮರ್ಥವಾಗಿ ನಿರ್ವಹಿಸುವನು ಅಂದರೆ ಪರಮಾತ್ಮ. ಅವನು ಸರ್ವಜ್ಞ, ಸ್ವತಂತ್ರ, ಅವನ ಮಹಿಮೆ ಅಚಿಂತ್ಯವಾಗಿರುವಂಥದ್ದು. ಅಂತಹ ಪರಮಾತ್ಮನೇ ಸಮರ್ಥ. ಅವನ ಅನುಗ್ರಹದಿಂದ, ಆ ಪರಮಾತ್ಮನ ಅನುಗ್ರಹದಿಂದ ಅವನ ಸಂಕಲ್ಪಗಳನ್ನು ಆಯಾ ಕಾಲದಲ್ಲಿ ತಿಳಿದುಕೊಂಡು ಆ ಪರಮಾತ್ಮನ ಅಧೀನನಾಗಿ ತದನುಸಾರವಾಗಿ ಜೀವರನ್ನು ಪ್ರೇರಣೆ ಮಾಡತಕ್ಕಂಥವನು ಮುಖ್ಯ ಪ್ರಾಣದೇವರು. ಆಯಾ ಜೀವ ಪ್ರೇರಣ ಕಾರ್ಯಕ್ಕೆ ಅವಶ್ಯಕವಾಗಿರತಕ್ಕಂತಹ ಆ ಅತೀಂದ್ರಿಯವಾಗಿರತಕ್ಕಂಥ ಏನು ಅದೃಷ್ಟ ವಿಶೇಷಗಳಿವೆ, ಅದಕ್ಕೆ ಅನುಗುಣವಾಗಿ ಅವನು ಮುಖ್ಯ ಪ್ರಾಣದೇವರು ಪ್ರೇರಣೆ ಮಾಡ್ತಾರೆ. ಪರಮಾತ್ಮನ ಅನುಗ್ರಹದಿಂದಲೇ ತಿಳಿದುಕೊಂಡು ಅತಃಪೂರ್ಣಗುಣಾಸ್ಸರ್ವೇ ನಿಸ್ಸೀಮಾನಂದ ಭೋಜನ ಅಕ್ಷೀಣ ಪುಣ್ಯ ವಿಜ್ಞಾನ ಸತ್ಯಕಾಮಾಶ್ಚ ಸರ್ವಶಃ ಅಂತ ಹೇಳಿದ ಹಾಗೆ ಅದನ್ನೆಲ್ಲ ತಿಳಿದುಕೊಂಡು ಈ ನಮ್ಮ ದೇಹದಲ್ಲಿ ಏನು ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅವರೆಲ್ಲರಿಗೂ ನಿಯಾಮಕನಾಗಿ ಮುಖ್ಯ ಪ್ರಾಣದೇವರು ಪ್ರೇರಣೆ ಮಾಡ್ತಾರೆ. ಹೀಗೆ ನಮ್ಮ ಎಲ್ಲ ಕರ್ಮಗಳನ್ನು ಪ್ರೇರಣೆ ಮಾಡತಕ್ಕಂತಹ ಪರಮಾತ್ಮನ ಅನಂತ ಕ್ರಿಯಾತ್ಮಕ ರೂಪಗಳನ್ನು ತಿಳಿದು ಅಂತಹ ಪರಮಾತ್ಮನ ಒಂದು ಮುಖ್ಯ ಪ್ರತಿಬಿಂಬನಾಗಿ ಎಲ್ಲ ಕ್ರಿಯೆಗಳ ಪ್ರೇರಕನಾಗಿ ಪ್ರಚೋದಕನಾಗಿ ಆ ಕಾರ್ಯವನ್ನು ಮಾಡಿಸುವವನು ಮುಖ್ಯ ಪ್ರಾಣ. ಅಂತಹ ಮುಖ್ಯ ಪ್ರಾಣ ಎಲ್ಲ ಜೀವರ ನಿಯಮನಕ್ಕೆ ಕಾರಣ ಆಗಬೇಕಾದ್ರೆ ಅನಂತ ರೂಪ ಇರಲೇಬೇಕು. ಅವನಿಗೆ ಒಬ್ಬೊಬ್ಬ ಜೀವರನ್ನು ಆಯಾ ಕರ್ಮದಲ್ಲಿ ಪ್ರೇರಿಸಬೇಕಾದ್ರೆ ನಿಯಮನ ಮಾಡಬೇಕಾದ್ರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ರೂಪ ಇರುತ್ತೆ. ಅನಂತ ಜೀವರಾದ್ದರಿಂದ ಪ್ರತಿಯೊಬ್ಬ ಜೀವರನ್ನು ಕೂಡ ನಿಯಮನ ಮಾಡಲಿಕ್ಕೆ ಕಾರಣವಾಗಿರತಕ್ಕಂಥ ಅನಂತ ರೂಪಗಳನ್ನು ಮುಖ್ಯ ಪ್ರಾಣದೇವರು ಹೊಂದಿದವರು. ಪರಮಾತ್ಮನ ನಂತರ ವಿಚಿತ್ರವಾದ ಅದ್ಭುತವಾಗಿರತಕ್ಕಂತಹ ಅಚಿಂತ್ಯವಾಗಿರತಕ್ಕಂತಹ ಮಹಿಮೆ ಇರತಕ್ಕಂಥವನು ಮುಖ್ಯ ಪ್ರಾಣ. ಏಕೋ ಹಿ ಕರ್ತಾ ಸರ್ವಸ್ಯ ರಮಾನಾಥ ಪ್ರಸಾದತಃ ಪದಪ್ರದಶ್ಚ ದೇವಾನಾಂ ತತ್ತಚ್ಛಕ್ತಿ ಪ್ರದಸ್ತಥಾ ಅನಂತ ರೂಪೇಣ ಜಗದ್ಯಮಯತೀಶ್ವರ ಎಂಬುದಾಗಿ ಸತತ ರತ್ನಮನೆಯಲ್ಲಿ ಹೇಳಿದ ಹಾಗೆ ಮುಖ್ಯ ಪ್ರಾಣದೇವರು ಅಚಿಂತ್ಯವಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಮಹಿ ಉಳ್ಳವರು. ಅವರೇ ಸರ್ವಸ್ಯ ಕರ್ತ, ಎಲ್ಲರ ಪ್ರೇರಕ ಕರ್ತ ಅವರು. ಅದು ರಮಾನಾಥ ಪ್ರಸಾದತಃ ಪರಮಾತ್ಮನ ಅನುಗ್ರಹದಿಂದ ಆಯಾ ತತ್ವಾಭಿಮಾನಿ ದೇವತೆಗಳಿದ್ದಾರಲ್ಲ ಅವರಿಗೆ ತತ್ತಚ್ಛಕ್ತಿಯನ್ನು ಕೊಡುವ ಮೂಲಕವಾಗಿ ಅನಂತ ರೂಪಗಳಿಂದ ಅನಂತ ಜೀವರನ್ನು ಆ ಮುಖ್ಯ ಪ್ರಾಣದೇವರು ನೇಮನ ಮಾಡ್ತಾ ಇರ್ತಾರೆ. ಜಾಗೃತ್ ಸ್ವಪ್ನ ಸುಷುಪ್ತಾದಿ ಸರ್ವಾವಸ್ಥಾ ನಿಯಾಮಕ. ಜಾಗೃತಾವಸ್ಥೆ, ಸುಷುಪ್ತಾವಸ್ಥೆ, ಸ್ವಪ್ನಾವಸ್ಥೆ ಎಲ್ಲ ಅವಸ್ಥೆಗಳಲ್ಲೂ ಕೂಡ ನಿಯಮನ ಮಾಡ್ತಕ್ಕಂಥವರು ಮುಖ್ಯ ಪ್ರಾಣದೇವರು ಅಂತ ಈ ಗದ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ. ಆ ರಮಾನಾಥನ ಅನುಗ್ರಹದಿಂದ ಮುಖ್ಯ ಪ್ರಾಣದೇವರು ಅನಂತ ರೂಪಗಳನ್ನು ಸ್ವೀಕಾರ ಮಾಡಿ ಅನಂತ ಜೀವರಲ್ಲಿ ಇದ್ದುಕೊಂಡು ಸರ್ವವನ್ನು ಮಾಡಿಸ್ತಕ್ಕಂತಹ ಕರ್ತ ಆಗಿದ್ದಾರೆ. ಮತ್ತು ನಮ್ಮದೇರ್ತಕ್ಕಂತಹ ಏನು ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅವರಿಗೆ ಆಯಾ ಸ್ಥಾನಗಳನ್ನು ಕೊಟ್ಟು ಆ ಸ್ಥಾನಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಶಕ್ತಿಯನ್ನು ಕೂಡ ಕೊಡ್ತಕ್ಕಂಥವರು ಮುಖ್ಯ ಪ್ರಾಣದೇವರೇ ಆಗಿದ್ದಾರೆ. ಪ್ರತಿಯೊಬ್ಬರ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ ಎಲ್ಲ ಅವಸ್ಥೆಗಳ ನಿಯಾಮಕರಾಗಿದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರ ಒಂದು ಮಹಿಮೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಇವನ ಮಹಿಮೆ ಹೀಗಿರಬೇಕಾದ್ರೆ, ಮುಖ್ಯ ಪ್ರಾಣದೇವರ ಮಹಿಮೆ ಹೀಗಿರಬೇಕಾದ್ರೆ, ಇನ್ನು ಅದಕ್ಕಿಂತಲೂ ಅಧಿಕವಾಗಿರತಕ್ಕಂತಹ ಅಚಿಂತ್ಯ ಅದ್ಭುತ ಮಹಿಮನಾಗಿರತಕ್ಕಂತಹ ಶ್ರೀಹರಿಯ ಮಹಿಮೆ ಅದು ಎಂಥದ್ದು? ಅದರ
ಅದು ನಮ್ಮ ಮನಸ್ಸು ಮಾತುಗಳಿಗೆ ಗೋಚರವಾಗದೇ ಇರುವಂಥದ್ದು. ಅಂತಹ ಪರಮಾತ್ಮನ ಅಚಿಂತ್ಯ ಅದ್ಭುತ ಮಹಿಮೆಯ ಏಕಾಂಶವನ್ನು ಮಾತ್ರ ಲಕ್ಷ್ಮಿ ತಿಳಿತಾಳಂತೆ. ಹೀಗಿರುವಾಗ ಅಂತಹ ಪರಮಾತ್ಮನ ಆಜ್ಞಾನುಸಾರವಾಗಿ ಅನಂತ ಜೀವರಲ್ಲಿದ್ದುಕೊಂಡು ಆಯಾ ಜೀವರ ದೇಹದಲ್ಲಿರತಕ್ಕಂತಹ ತಾತ್ವಿಕ ದೇವತೆಗಳಿಗೆ ಆಯಾ ಸ್ಥಾನದಲ್ಲಿ ಶಕ್ತಿಯನ್ನು ತುಂಬಿ ಅವರ ಮೂಲಕವಾಗಿ ನಮ್ಮಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮುಖ್ಯ ಪ್ರಾಣದೇವರು. ಪ್ರತಿಯೊಬ್ಬರ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ ಎಲ್ಲ ಅವಸ್ಥೆಯಲ್ಲಿಯೂ ಕೂಡ ಈ ಮೂರು ಅವಸ್ಥೆ ಜಾಗೃತ, ಸ್ವಪ್ನ, ಸುಷುಪ್ತಿ ಈ ಮೂರೂ ಅವಸ್ಥೆಗಳಲ್ಲಿ ನಿಯಮನ ಮಾಡ್ತಕ್ಕಂಥವರು. ಇಂತಹ ಮುಖ್ಯ ಪ್ರಾಣದೇವರು ನಿಯಾಮಕರಾಗಿದ್ದಾರೆ. ಅವರಿಂದ ನೇಮಿಸಲ್ಪಟ್ಟಂತಹ, ಅವರಿಂದ ಪ್ರೇರಿತನಾಗಿ ನಾನು ಸರ್ವಕರ್ಮಗಳನ್ನು ಮಾಡ್ತೇನೆ ಅಂತ ಈ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅತಏವ ಆದ್ದರಿಂದಲೇ ಅಶೇಷ ಜೀವಸ್ಥಿತ ನಿಸ್ಸಂಖ್ಯಾನಾದಿಕಾಲೀನ ಧರ್ಮಾಧರ್ಮ ದೃಷ್ಟೃ ಸ್ವೇಚ್ಛೆಯ ಉದ್ಬೋಧಕೇನ. ಅತಏವ ಆದ್ದರಿಂದಲೇ ಅಶೇಷ ಸಮಸ್ತ ಜೀವರ ನಿಸ್ಸಂಖ್ಯಾನ ಅಸಂಖ್ಯವಾದ ಆದಿಕಾಲೀನ ಅನಾದಿಕಾಲಂದು ಇರತಕ್ಕಂತಹ ಧರ್ಮಾಧರ್ಮ ದೃಷ್ಟ ಸ್ವೇಚ್ಛೆಯ ಪುಣ್ಯಪಾಪರೂಪವಾದ ಅದೃಷ್ಟಗಳನ್ನು ಸಾಕ್ಷಾತ್ತಾಗಿ ಕಂಡಿರ್ತಕ್ಕಂಥವರು ಸ್ವ ಇಚ್ಛೆಯ ತನ್ನ ಇಚ್ಛೆಯಂತೆ ಉದ್ಬೋಧಕೇನ ಉದ್ಬೋಧನೆ ಮಾಡತಕ್ಕಂತಹ, ಕೊನೆಗೆ ಮುಖ್ಯ ಪ್ರಾಣಿ ವಿಶೇಷಣ, ತದ್ವಾಚಕ ಕಪಿಲೋಪಾಸಕೇನ. ಆ ಮುಖ್ಯ ಪ್ರಾಣನ ಈ ಮಹಿಮೆಯನ್ನು ಹೇಳುವಂಥದ್ದು ಕಪಿಲನಾಮಕ ಪರಮಾತ್ಮನ ರೂಪವನ್ನು ಉಪಾಸನೆ ಮಾಡತಕ್ಕಂಥದ್ದು. ಮುಖ್ಯ ಪ್ರಾಣದೇವರು ಕಪಿಲ ಎಂಬ ಪರಮಾತ್ಮನ ರೂಪವನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಇಂತಹ ಮುಖ್ಯ ಪ್ರಾಣದ ಈ ಮಹಿಮೆಯನ್ನು ಹೇಳ್ತಕ್ಕಂತಹ ಕಪಿಲ ಎಂಬ ನಾಮ ಉಳ್ಳ ಹರಿಯನ್ನು ಉಪಾಸನೆ ಮಾಡತಕ್ಕಂಥವರು ಮುಖ್ಯ ಪ್ರಾಣದೇವರು. ರಮಾ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ರಮಾದೇವಿಯಲ್ಲಿಯೇ ಪ್ರಸಿದ್ಧವಾದ ಮತ್ತು ಅನಾದಿ ಪ್ರಸಿದ್ಧ ಶಬ್ದಗಳಿಂದ ಭಿನ್ನಗಳಾಗಿರತಕ್ಕಂತಹ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮೇನ. ಅನಂತ ವೇದ ಶಬ್ದಗಳಿಂದ ಪ್ರತಿಪಾದ್ಯರಾದವರಲ್ಲಿ ಮುಖ್ಯತಮರಾಗಿರ್ತಕ್ಕಂತಹ ಅನಂತ ಗುಣಪರಿಪೂರ್ಣೇನ ಅಸಂಖ್ಯ ಗುಣಗಳಿಂದ ಪೂರ್ಣನಾಗಿರತಕ್ಕಂತಹ ತ್ವಚ್ಚಿತ್ತಾಭಿಜ್ಞೇನ ನಿನ್ನ ಸಂಕಲ್ಪವನ್ನು ತಿಳಿದವನಾದ, ತ್ವಚ್ಚಿತ್ತಾನುಸಾರಿ ಚಿತ್ತೇನ ನಿನ್ನ ಚಿತ್ತಾನುಸಾರವಾದ ಚಿತ್ತವುಳ್ಳ, ನಿನ್ನಂದರೆ ಪರಮಾತ್ಮನ ಸಂಕಲ್ಪವನ್ನು ತಿಳಿದವನಾದ, ತ್ವಚ್ಚಿತ್ತಾನುಸಾರಿ ಚಿತ್ತೇನ ನಿನ್ನ ಚಿತ್ತಕ್ಕೆ ಅನುಸಾರವಾದ ಚಿತ್ತವುಳ್ಳವ. ಪರಮಾತ್ಮನ ಚಿತ್ತಕ್ಕೆ ಅನುಸಾರವಾದ ಚಿತ್ತ, ಪರಮಾತ್ಮನ ಚಿತ್ತಕ್ಕೆ ಬಂದದ್ದೇ ಮುಖ್ಯ ಪ್ರಾಣದೇವರ ಚಿತ್ತಕ್ಕೆ ಬರುವಂಥದ್ದು. ಆದ್ದರಿಂದ ತ್ವಚ್ಚಿತ್ತಾನುಸಾರಿ ಚಿತ್ತೇನ ನಿನ್ನ ಚಿತ್ತಾನುಸಾರವಾದ ಚಿತ್ತವುಳ್ಳ, ತ್ವತ್ಪರಮಾನುಗ್ರಹ ಪಾತ್ರಭೂತೇನ ನಿನ್ನ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಮುಖ್ಯ ಅನುಗ್ರಹ ಪಾತ್ರಭೂತೇನ ನಿನ್ನ ಪರಮಾನುಗ್ರಹಕ್ಕೆ ಮುಖ್ಯ ಪಾತ್ರನಾಗಿರ್ತಕ್ಕಂತಹ ಮದ್ಯೋಗ್ಯತಾಭಿಜ್ಞೇನ ನಾನೇನಂತ ಗೊತ್ತಿದೆ ಮುಖ್ಯ ಪ್ರಾಣದೇವರಿಗೆ, ನನ್ನ ಯೋಗ್ಯತೆ ಏನಿದೆ ಅದನ್ನು ಚೆನ್ನಾಗಿ ತಿಳಿದಿರತಕ್ಕಂತಹ ಯಾರು ಭಾರತೀ ರಮಣೇನ ಭಾರತೀಯ ಪತಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣನಿಂದ. ಮತ್ತು ಈ ಮುಖ್ಯ ಪ್ರಾಣನನ್ನೇ ಎಲ್ಲ ತತ್ವಾಭಿಮಾನ ದೇವತೆಗಳು ಉಪಾಸನೆ ಮಾಡ್ತಾ ಇರ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ರುದ್ರಾದಿ ಅಶೇಷ ತಾತ್ವಿಕ ದೇವತಾ ಉಪಾಸಿತ ಚರಣೇನ. ರುದ್ರನೇ ಮೊದಲಾದ ಅಶೇಷ ಎಲ್ಲ ತತ್ವಾಭಿಮಾನಿ ದೇವತೆಗಳಿಂದ ಉಪಾಸಿತ ಚರಣೇನ ಸೇವಿಸಲ್ಪಟ್ಟಂತಹ ಚರಣೇನ. ಮತ್ತು ಮಮ ಸರ್ವಾಸು ಅವಸ್ಥಾಸು ನನ್ನ ಎಲ್ಲ ಅವಸ್ಥೆಗಳಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿಯಾದ ಎಲ್ಲ ಅವಸ್ಥೆಗಳಲ್ಲಿಯೂ
ಚಿತ್ರ ವಿಚಿತ್ರ ಪ್ರಕಾರದಿಂದ ತದುಪಾಸಕೇನ ನನ್ನ ಎಲ್ಲ ಅವಸ್ಥೆಗಳಲ್ಲಿಯೂ ನನ್ನಲ್ಲಿದ್ದು ಆ ಮುಖ್ಯ ಪ್ರಾಣದೇವರು ನಿನ್ನ ಉಪಾಸನೆ ಮಾಡ್ತಾ ಇರ್ತಾರೆ. ನಾವು ಹಾಗೆ ಚಿಂತನೆ ಮಾಡಬೇಕು ಪ್ರತಿಯೊಬ್ಬ ಜೀವಿ. ನನ್ನೊಳಗಿದ್ದು ಪರಮಾತ್ಮನ ನನ್ನೊಳಗಿದ್ದು ಮುಖ್ಯ ಪ್ರಾಣದೇವರು ಪರಮಾತ್ಮನ ಈ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ಎಲ್ಲ ಅವಸ್ಥೆಗಳಲ್ಲಿಯೂ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ ಎಲ್ಲ ಅವಸ್ಥೆಗಳಲ್ಲಿಯೂ ನಮ್ಮೊಳಗಿದ್ದು ಚಿತ್ರ ವಿಚಿತ್ರ ಪ್ರಕಾರದಿಂದ ನಿನ್ನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಅಂತಹ ಮುಖ್ಯ ಪ್ರಾಣದಿಂದ ಪ್ರೇರಿತ ಸನ್, ಪ್ರೇರಿತನಾಗಿ ಮುಂದೆ ನಾನು ಕರ್ಮವನ್ನು ಮಾಡ್ತೇನೆ ಅಂತ ಮುಂದಿನ ಗದ್ಯದಲ್ಲಿ ಬರುತ್ತೆ. ಅದು ಹೀಗೆ ನಮ್ಮ ಎಲ್ಲ ಕರ್ಮಗಳನ್ನು ಮಾಡ್ತಕ್ಕಂಥ ಪರಮಾತ್ಮ. ನಾವು ಯಾರೂ ಕರ್ತರಲ್ಲ. ಅಹಂ ಕರ್ತ ಹರಿಕರ್ತ. ಎಲ್ಲವೂ ಪರಮಾತ್ಮನಿಂದಲೇ ಆಗುವಂಥದ್ದು. ಅಂತಹ ಪರಮಾತ್ಮ ಆ ಕೆಲಸ ಮಾಡಿದರೆ ಮಾತ್ರ ನಾವು ಮಾಡೋದು ಅಷ್ಟೇ. ಅವು ಮಾಡದೆ ಹೋದರೆ ನಮಗೇನು ಮಾಡಲಿಕ್ಕಾಗಲ್ಲ. ಬ್ರಹ್ಮಾದಿ ಸಕಲ ಜೀವರ ಎಲ್ಲ ಕರ್ಮಗಳನ್ನು ಕೂಡ ಈ ಸ್ವತಂತ್ರನಾಗಿರತಕ್ಕಂತಹ ಪರಮಾತ್ಮನೇ ಮಾಡ್ತಕ್ಕಂಥದ್ದು. ಎಲ್ಲರೊಳಗಿದ್ದು ತತ್ತಚ್ಛಕ್ತಿ ಪ್ರಬೋಧಕ, ಎಲ್ಲರೊಳಗಿದ್ದು ಅವನೇ ಎಲ್ಲ ಕಾರ್ಯವನ್ನು ಮಾಡ್ತಕ್ಕಂಥವನು. ಅಂತಹ ಸ್ವತಂತ್ರಕರ್ತನಾಗಿರತಕ್ಕಂತಹ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಅಸಂಖ್ಯ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಸಾಮರ್ಥ್ಯ ಇರುವಂಥದ್ದು ಮುಖ್ಯ ಪ್ರಾಣದೇವರಿಗೆ ಮಾತ್ರ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಜೀವರಲ್ಲಿದ್ದುಕೊಂಡು ಪರಮಾತ್ಮನ ವಿಚಿತ್ರವಾಗಿ ಉಪಾಸನೆ ಮಾಡ್ತಕ್ಕಂಥವ್ರು. ಕ್ರಿಯಾತ್ಮಕವಾದ ರೂಪಗಳು ಅವು ಎಷ್ಟು ಅಂತ ಹೇಳಿಕ್ಕೆ ಬರಲ್ಲ. ಅನಂತ ರೂಪಗಳು, ಅಸಂಖ್ಯವಾಗಿರತಕ್ಕಂತಹ ರೂಪಗಳು. ಆ ರೂಪಗಳನ್ನು ಚಿಂತನೆ ಮಾಡ್ತಾ ಆಯಾ ಕರ್ಮಗಳನ್ನು ತಾನೂ ಮಾಡಿ ಇತರರೆಂದರೂ ಮಾಡಿಸ್ತಕ್ಕಂಥವ್ರು. ಅಂತಹ ಮುಖ್ಯ ಪ್ರಾಣದೇವರು ಮಾತ್ರ ಆ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥರು. ಪ್ರತಿಯೊಬ್ಬ ಜೀವಿಯ ಅವನ ಯೋಗ್ಯತೆ ಅದನ್ನು ತಿಳ್ಕೊಂಡು ಅವನು ಆಯಾ ಕರ್ಮವನ್ನು ಮಾಡಿಸುವನು. ಅಂತಹ ಒಂದು ಸಾಮರ್ಥ್ಯ ಅವನಲ್ಲಿದೆ. ಜೀವಯೋಗ್ಯವಾಗಿರತಕ್ಕಂತಹ ಎಲ್ಲ ಗುಣಗಳು ಅವನಲ್ಲಿವೆ. ದುಃಖಾದಿ ಸಕಲ ದೋಷಗಳು ಅವನಲ್ಲಿ ಇಲ್ಲ. ಪರಮಾತ್ಮನ ಅಪೇಕ್ಷೆಯಂತೆ, ಪರಮಾತ್ಮನ ಇಚ್ಛೆಯಂತೆ ಆ ಪರಮಾನುಗ್ರಹಕ್ಕೆ ಪಾತ್ರನಾಗಿ ಜೀವರ ಯೋಗ್ಯತೆಯನ್ನು ಸರಿಯಾಗಿ ತಿಳಿದುಕೊಂಡು ಅವನು ತನ್ನ ಜೊತೆ ಇರತಕ್ಕಂತಹ ತತ್ವಾಭಿಮಾನಿ ದೇವತೆಗಳಿಗೆ ಅವರಿಂದಲೂ ವಂದಿತನಾಗಿ ಅವರನ್ನು ಪ್ರೇರಣೆ ಮಾಡ್ತಾ ನಮ್ಮ ಎಲ್ಲ ಅವಸ್ಥೆಗಳಲ್ಲಿಯೂ ಆ ಮುಖ್ಯ ಪ್ರಾಣದೇವರು ನಿಯಾಮಕರಾಗಿದ್ದಾರೆ. ಇಂತಹ ಮುಖ್ಯ ಪ್ರಾಣದೇವರು ಎಲ್ಲ ಜೀವರಲ್ಲಿ ಇದ್ದುಕೊಂಡು ನಾನಾ ರೀತಿಯಲ್ಲಿ ಭಗವಂತನನ್ನು ಸೇವಿಸ್ತಾ ಇರತಕ್ಕಂಥ ಅವರು ನನ್ನನ್ನು ಕೂಡ ಪ್ರೇರಿಸಲಿ, ಅವನಿಂದ ಪ್ರೇರಿತನಾಗಿ ನಾನು ಕರ್ಮಗಳನ್ನು ಮಾಡ್ತೇನೆ. ಈ ರೀತಿಯಾಗಿ ಅನುಸಂಧಾನದೊಂದಿಗೆ ನಾವು ಸಂಕಲ್ಪ ಮಾಡಬೇಕು ಎಂಬ ವಿಚಾರವನ್ನು ರಾಯರು ಈ ಒಂದು ಗದ್ಯದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇಂತಹ ಮುಖ್ಯ ಪ್ರಾಣನಿಂದ ಪ್ರೇರಿತನಾಗಿ ನಾನು ತ್ವತ್ಸಂಸ್ಮೃತಿಪೂರ್ವಕಂ ಶಯನಾ ಸಮುತ್ಥಾಯ ಅದ್ಯತನಂ ಸವರ್ಣಾಶ್ರಮೋಚಿತಂ ದೇಶಕಾಲಾವಸ್ಥೋಚಿತಂ ನಿತ್ಯನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧಂ ತತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾವೈಭವಂ ಕರಿಷ್ಯೆ. ಇಂತಹ ಮುಖ್ಯ ಪ್ರಾಣದೇವರಿಂದ ಪ್ರೇರಿತನಾಗಿ ತ್ವತ್ಸಂಸ್ಮೃತಿ ಪೂರ್ವಕಂ ನಿನ್ನ ಸ್ಮರಣೆಯನ್ನು ಮಾಡ್ತಾ, ನಿನ್ನ ಸ್ಮರಣೆಯನ್ನೇ ಮಾಡಿಕೊಂಡು, ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ಹಾಸಿಯಿಂದ ಎದ್ದು ಸ್ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ, ದೇಶಕಾಲಗಳಿಗೆ ಉಚಿತವಾಗಿರತಕ್ಕಂತಹ ನಿತ್ಯ ನೈಮಿತ್ತಿಕ ಕಾಮ್ಯಗಳೆಂಬ 3 ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು ನಿನ್ನ ಪೂಜಾರೂಪವಾಗಿ ನನ್ನ ಶಕ್ತಿ ಇದ್ದಷ್ಟು, ನನಗೆ ತಿಳುವಳಿಕೆ ಇದ್ದಷ್ಟು, ನನ್ನ ಸಂಪತ್ತಿಗೆ ಅನುಗುಣವಾಗಿ ಮಾಡ್ತೇನೆ. ಮಾತ್ರ ಅಲ್ಲ, ನನ್ನ ಆಜ್ಞಾವರ್ತಿಗಳು ಯಾರಿದ್ದಾರೆ, ಅವರು ವಿದ್ಯಾ ಸಂಬಂಧಿಗಳಿರ್ಬೋದು ಅಥವಾ ದೇಹ ಸಂಬಂಧಿಗಳಿರ್ಬೋದು, ಅವರಿಂದಲೂ ನಾನು
ಈ ಕರ್ಮಗಳನ್ನು ನಾನು ಮಾಡ್ತೇನೆ, ಅವರಿಂದಲೂ ಮಾಡಿಸ್ತೇನೆ ಅಂತ ಈ ಗದ್ಯದಲ್ಲಿ ಹೇಳ್ತಿದ್ದಾರೆ. ತ್ವತ್ಸಂಸ್ಮೃತಿ ಪೂರ್ವಕಂ, ನಿನ್ನ ಸ್ಮರಣೆಯನ್ನೇ ಮುಂದೆ ಮಾಡಿಕೊಂಡು, ಶಯನಾಥ್ ಹಾಸಿಗೆಯಿಂದ, ಸಮುತ್ಥಾಯ ಎಚ್ಚರಗೊಂಡು, ಅದ್ಯತನ ಈ ದಿನದ್ದು, ಈ ದಿನ ಮಾಡಬೇಕಾದ್ದು ಕರ್ಮ. ಯಾವ ಕರ್ಮ? ನನ್ನ ವರ್ಣಕ್ಕೆ ನನ್ನ ಆಶ್ರಮಕ್ಕೆ ಉಚಿತವಾದದ್ದು. ಸ್ವವರ್ಣಾಶ್ರಮೋಚಿತಂ, ನನ್ನ ವರ್ಣ ಮತ್ತು ಆಶ್ರಮಕ್ಕೆ ಉಚಿತವಾದ. ದೇಶಕಾಲಾವಸ್ಥ ಉಚಿತಂ, ದೇಶಕಾಲ ಅವಸ್ಥೆಗಳಿಗೆ ಯೋಗ್ಯವಾದ. ನಿತ್ಯ ನೈಮಿತ್ತಿಕ ಕಾಮ್ಯ ಭೇದೇನ, ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ, ಈ ರೀತಿಯಾಗಿ 3 ರೀತಿಯಾದ ಕರ್ಮಗಳಿವೆ. ಅಂತಹ 3 ವಿಧವಾದ, ತ್ರಿವಿಧಂ 3 ವಿಧವಾದ, ತ್ವತ್ಪೂಜಾತ್ಮಕಂ ನಿನ್ನ ಪೂಜಾರೂಪವಾದ ಕರ್ಮವನ್ನು ಯಥಾಶಕ್ತಿ ನನ್ನ ಶಕ್ತಿ ಇದ್ದಷ್ಟು, ಯಥಾಜ್ಞಪ್ತಿ ನನ್ನ ತಿಳುವಳಿಕೆಗೆ ಅನುಗುಣವಾಗಿ, ಯಥಾವೈಭವಂ ನನ್ನ ಸಂಪತ್ತಿಗೆ ಅನುಗುಣವಾಗಿ ಕರಿಷ್ಯೆ ನಾನು ಮಾಡುತ್ತೇನೆ. ಮದಾಜ್ಞಾಕಾರಿಭಿ ನನ್ನ ಆಜ್ಞಾನುವರ್ತಿಗಳಿಂದಲೂ, ಅವರು ವಿದ್ಯಾ ಸಂಬಂಧಿಭಿ ವಿದ್ಯಾನಿಮಿತ್ತವಾಗಿ ಸಂಬಂಧವುಳ್ಳವರಾಗಿರಬೇಕು, ಅಥವಾ ದೇಹ ನಿಮಿತ್ತವಾದ ಸಂಬಂಧವುಳ್ಳವರು, ಅಂದರೆ ಶಿಷ್ಯರಾಗಿರ್ಬೋದು ಅಥವಾ ಸಂಬಂಧಿಕರು ಆಗಿರ್ಬೋದು ಅಂತ. ವಿದ್ಯಾನಿಮಿತ್ತವಾಗಿ ನನ್ನ ಸಂಬಂಧವುಳ್ಳವರು, ದೇಹ ಸಂಬಂಧಿ ದೇಹ ನಿಮಿತ್ತವಾಗಿ ಸಂಬಂಧವುಳ್ಳವರು, ಅವರಿಂದ ಅಂತಹ ತ್ವದೀಯೈಹಿ ನಿನ್ನವರಿಂದ, ಅಂತಹ ನಿನ್ನ ಭಕ್ತರು ನಿನ್ನವರಿಂದ, ಅಂತಹ ನಿನ್ನವರಾದ ಅಶೇಷೈ ಜನೈಹಿ ಸಮಸ್ತ ಜನರಿಂದಲೂ, ತ್ವತ್ಸರ್ವ ಕರ್ತೃತ್ವ ಕಾರಯಿತೃತ್ವಾದಿ ಅನುಸಂಧಾನಪೂರ್ವಕಂ, ನಾನೇ ಮಾಡ್ತೇನೆ ಅಂತಲ್ಲ, ನೀನೇ ಸರ್ವಕರ್ತ, ನೀನೇ ಎಲ್ಲರಿಂದಲೂ ಎಲ್ಲವನ್ನು ಮಾಡಿಸುವವ. ತ್ವತ್ ಸರ್ವಕರ್ತೃತ್ವ ಕಾರಯಿತೃತ್ವಾದಿ, ನೀನೇ ಸರ್ವಕರ್ತೃ, ನೀನೇ ಸರ್ವಕಾರಯಿತೃ, ನೀನೇ ಎಲ್ಲವನ್ನು ಮಾಡಿಸುವ, ನೀನೇ ಎಲ್ಲವನ್ನು ಮಾಡುವವ. ಸರ್ವರಿಂದಲೂ ಸರ್ವವನ್ನೂ ಕೂಡ ಮಾಡಿಸತಕ್ಕವ, ನೀನೇ ಮಾಡುವವ, ನೀನೇ ಸರ್ವಕರ್ತ, ಸರ್ವಕರ್ತೃ, ಕರ್ತೃತ್ವ ಮತ್ತು ಕಾರಯಿತೃತ್ವ, ನೀನೇ ಎಲ್ಲವನ್ನು ಮಾಡುವವ, ನೀನೇ ಎಲ್ಲರಿಂದಲೂ ಎಲ್ಲವನ್ನು ಮಾಡಿಸುವ. ಇದೇ ಮೊದಲಾದ ಅನುಸಂಧಾನಪೂರ್ವಕಂ ಅನುಸಂಧಾನವುಳ್ಳವನಾಗಿ, ಕಾರಯಿಷ್ಯೇಚ ನಾನು ಮಾಡುವುದಲ್ಲದೆ ಅವರಿಂದಲೂ ಕೂಡ, ವಿದ್ಯಾ ಸಂಬಂಧಿಗಳಿರಲಿ ದೇಹ ಸಂಬಂಧಿಗಳಿರಲಿ, ಅವ್ರು ಯಾರು ನಿನ್ನವರವರು, ಅವರಿಂದ ನಾನು ಮಾಡಿಸ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತತ್ಸಂಸ್ಮೃತಿಪೂರ್ವಕಂ ಶಯನಾ ಸಮುತ್ಥಾಯ ಅದ್ಯತನಂ ಸುವರ್ಣಾಶ್ರಮೋಚಿತಂ ದೇಶಕಾಲ ಅವಸ್ಥಾ ಉಚಿತಂ ನಿತ್ಯನೈಮಿತ್ಯ ಕಾಮ್ಯಭೇದೇನ ತ್ರಿವಿಧಂ ತತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಶತಾಜ್ಞಪ್ತಿ ಯಥಾ ವೈಭವಂ. ನನಗೆ ತಿಳಿದಷ್ಟು, ನನಗೆ ಗೊತ್ತಿದ್ದಷ್ಟು, ಮತ್ತು ನನಗೆ ಶಕ್ತಿ ಇದ್ದಷ್ಟು, ಮತ್ತು ನನ್ನ ಸಂಪತ್ತಿಗೆ ಅನುಗುಣವಾಗಿ ನಾನು ಆ ಕರ್ಮವನ್ನು ಆಚರಿಸ್ತೇನೆ ಅಂತ ಈ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬರೂ ನಮಗೆ ವಿಹಿತವಾಗಿರ್ತಕ್ಕಂತಹ ಕರ್ಮಗಳನ್ನೇ ಅನುಷ್ಠಾನ ಮಾಡಬೇಕು. ಮಧ್ವಾಚಾರ್ಯರು ಸದಾಚಾರ ಸ್ಮೃತಿ ಅಂತ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ ಅವರು, ನಾವು ಬೆಳಗ್ಗೆ ಆರಂಭದಿಂದ ಎದ್ದು ಕೂಡಲೇ ಪ್ರಾತಃ ಪ್ರವೃತ್ತಿ ಸಾಯಾಂತಂ, ಅಲ್ಲಿಂದ ಆರಂಭಿಸಿ ರಾತ್ರಿ ಮಲಗುವವರೆಗೆ ನಾವೇನೇನು ಕರ್ಮವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಶೌಚೋ ಯಥಾವಿಧಿ ಅಂತ ಆರಂಭ ಆಗುತ್ತೆ ಸದಾಚಾರ ಸ್ಮೃತಿ. ಆ ಸದಾಚಾರ ಸ್ಮೃತಿಯಲ್ಲಿ ಹೇಳಿದ ಹಾಗೆ ಪ್ರತಿದಿನದ ಕರ್ತವ್ಯಗಳನ್ನು ನಾವು ಹೇಗೆ ಆಚರಿಸಬೇಕು, ಹರಿಸ್ಮರಣಪೂರ್ವಕವಾಗಿ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ಹರಿಸ್ಮರಣಪೂರ್ವಕವಾಗಿ ಹಾಸಿಗೆಯಿಂದ ಹೇಳಬೇಕು ಅಂತಾರೆ. ಅಲ್ಲಿಂದ ಆರಂಭಿಸಿ ನಾವು ಮಾಡತಕ್ಕಂತಹ ನಮ್ಮ ಕರ್ಮ ಅದು ಸ್ವವಿಹಿತ ಕರ್ಮ, ನಮ್ಮ ವರ್ಣಕ್ಕೆ ನಮ್ಮ ಆಶ್ರಮಕ್ಕೆ ಉಚಿತವಾಗಿರತಕ್ಕಂತಹ ಕರ್ಮ, ಅದನ್ನೇ ಭಗವಂತನ ಕ್ರಿಯೆ, ಭಗವಂತನ ಪೂಜೆ ಅಂತ ಮಾಡುವಂಥದ್ದು. ಅದಕ್ಕಿಂತ ಬೇರೆ ಯಾವುದು ಪೂಜೆ ಬೇಕಂತಿಲ್ಲ.
ನಮ್ಮ ದೇಹ ಇಂದ್ರಿಯಗಳಿಂದ ಏನೇನು ಕ್ರಿಯೆ ನಡೀತದೆ ಅದೆಲ್ಲವನ್ನು ಕೂಡ ಪರಮಾತ್ಮನ ಪೂಜೆ ಅಂತ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಭಗವದ್ಗೀತೆಯಲ್ಲಿ ಆ ವಿಚಾರ ಬಂತು. ಈ ತರಹ ಒಂದು ಅನುಸಂಧಾನ ನಮಗೆ ಬರಲ್ಲ, ಸಾಮಾನ್ಯರಿಗೆ ಬರಲ್ಲ. ಅದು ಉತ್ತಮ ಜ್ಞಾನಿಗಳಿಗೆ ಮಾತ್ರ ತಮ್ಮ ದೇಹ ಇಂದ್ರಿಯಗಳಿಂದ ಏನೇನು ಚೇಷ್ಟೆ ನಡೀತೋ ಅದೆಲ್ಲವೂ ಕೂಡ ಪರಮಾತ್ಮನ ಪೂಜೆ ಆಗೋ ರೀತಿಯಲ್ಲಿ ಅವರು ಮಾಡ್ತಾರೆ. ಆ ರೀತಿಯಲ್ಲಿ ನಮ್ಮ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳನ್ನು ತಪ್ಪದೇ ಮಾಡಬೇಕು ಎಂಬ ವಿಚಾರವನ್ನು ಅಲ್ಲಿ ಹೇಳ್ತಾರೆ. ಗೀತಾ ತಾತ್ಪರ್ಯದಲ್ಲಿ ಕೂಡ ಆಚಾರ್ಯ ಹೇಳ್ತಾರೆ, ಸ್ವಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ. ಸ್ವಹಿತ ವೃತ್ಯ, ನಮಗೆ ವಿಹಿತವಾಗಿರತಕ್ಕಂತಹ ವೃತ್ತಿ ಯಾವುದು ಅದನ್ನೇ ಭಕ್ತಿಯಿಂದ ನಾವು ಆಚರಿಸುವುದೇ ಭಗವಂತನ ಆರಾಧನೆ. ತದ್ವಿರುದ್ಧವಾಗಿರುವಂಥದ್ದೆಲ್ಲ ಅಧರ್ಮ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಹೀಗೆ ಶಾಸ್ತ್ರಗಳಲ್ಲಿ ನಾವು ಯಾವುದನ್ನು ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೋ ಅಂತಹ ಕರ್ಮಗಳನ್ನು ಆಚರಿಸಬೇಕು. ಯಾವುದನ್ನು ಮಾಡಬಾರದು, ಅಂತಹ ನಿಷಿದ್ಧವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಬಾರ್ದು. ಹೀಗೆ ನಿಷಿದ್ಧ ಕರ್ಮಗಳನ್ನು ತ್ಯಜಿಸಿ ಶಾಸ್ತ್ರೋಕ್ತವಾಗಿರತಕ್ಕಂತಹ ಕರ್ಮಗಳನ್ನು ಆಚರಿಸಬೇಕು. ಯಾಕೆ ಆಚರಿಸಬೇಕು? ಹರಿಯ ಪ್ರೀತ್ಯರ್ಥವಾಗಿ. ಸ್ವಹಿತ ಕರ್ಮಾನುಷ್ಠಾನವನ್ನು ಭಗವತ್ ಪ್ರೀತಿಗೋಸ್ಕರವಾಗಿ ಮಾಡ್ತಾ ಭಗವಂತನಿಗೆ ಅರ್ಪಿಸಬೇಕು. ಇದನ್ನೇ ಪರಮಧರ್ಮ ಅಂತ ಹೇಳಿದ್ದು. ಅವನು ಯಾವ ಜಾತಿಯವನೇ ಆಗಿರಲಿ, ಬ್ರಾಹ್ಮಣನೇ ಆಗಲಿ, ಕ್ಷತ್ರಿಯ ಆಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ, 4 ವರ್ಣದವರು ಯಾರೇ ಆಗಿರಲಿ, 4 ಆಶ್ರಮಗಳು, ಯಾವುದೇ ಆಶ್ರಮದವರ, ಆಯಾ ವರ್ಣ ಆಯಾ ಆಶ್ರಮ, ಅದಕ್ಕೆ ಉಚಿತವಾಗಿರತಕ್ಕಂತಹ ಕರ್ಮಗಳನ್ನು ನಾವು ಶಾಸ್ತ್ರಗಳಿಂದ ತಿಳ್ಕೊಂಡು ಅಂತಹ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಏನು ಕರ್ಮಗಳಿವೆ ಅದನ್ನು ನಿಷ್ಕಾಮವಾಗಿ ಆಚರಿಸಿ ಭಕ್ತಿಪೂರ್ವಕವಾಗಿ ಆ ಪರಮಾತ್ಮನಿಗೆ ಅರ್ಪಿಸುವುದೇ ನಿಜವಾದ ವಿಷ್ಣು ಪೂಜೆ. ಅದಕ್ಕಿಂತ ಶ್ರೇಷ್ಠವಾಗಿರತಕ್ಕಂತಹ ಪೂಜೆ ಬೇರೆ ಯಾವುದೂ ಇಲ್ಲ ಅಂತ ಶಾಸ್ತ್ರಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಆ ರೀತಿಯಲ್ಲಿ ಸ್ವವರ್ಣಾಶ್ರಮಕ್ಕೆ ಉಚಿತವಾದ ಕರ್ತವ್ಯವನ್ನು ಆಚರಿಸಬೇಕು. ಒಬ್ಬ ಬ್ರಾಹ್ಮಣನಾಗಿ ಅವೇನು ವೇದಾಧ್ಯಯನ ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಪ್ರತಿನಿತ್ಯ ಸಂಧ್ಯಾ ವಂದನೆ, ದೇವತಾರ್ಚನೆ, ಬ್ರಹ್ಮಯಜ್ಞ, ವೈಶ್ಯದೇವ, ಇವೆಲ್ಲ ನಾವು ಮಾಡಬೇಕಾಗಿರತಕ್ಕಂತಹ ಕರ್ಮಗಳು. ಅದರಲ್ಲಿ ಕೆಲವು ನಿತ್ಯ ಕರ್ಮಗಳು, ನೈಮಿತ್ಯ ಕರ್ಮಗಳು, ಕಾಮ್ಯ ಕರ್ಮಗಳು ಎಲ್ಲ ಇರ್ತವೆ. ಆದರೆ ಈ ನಿತ್ಯವಾಗಿರ್ತಕ್ಕಂತಹ ಕರ್ಮಗಳು ಇವೆಲ್ಲ, ಸಂಧ್ಯಾ ವಂದನೆ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ಯದೇವ, ಇವೆಲ್ಲ ನಿತ್ಯ ಕರ್ಮಗಳು. ಇದನ್ನು ಆಚರಿಸಿದರೆ ನಮಗೆ ಐಹಿಕವಾಗಿರತಕ್ಕಂತಹ ಪ್ರಯೋಜನ ಇಲ್ಲ. ಆದರೆ ಬಿಟ್ಟರೆ ಮಾತ್ರ ನರಕಾದಿ ಅನರ್ಥಗಳಿವೆ. ಅದಕ್ಕೋಸ್ಕರ ಇವುಗಳನ್ನು ಮಾಡಲೇಬೇಕು. ಇನ್ನು ಕೆಲವು ಕಾಲ ವಿಶೇಷಗಳಲ್ಲಿ ಆಚರಿಸತಕ್ಕಂತಹ ಕರ್ಮಗಳಿರ್ತವೆ, ಅವುಗಳನ್ನು ನೈಮಿತ್ತಿಕ ಕರ್ಮ ಅಂತ ಹೇಳ್ತಾರೆ. ಪರ್ವಕಾಲದಲ್ಲಿ ಮಾಡುವಂತಹ ಆಚರಣೆಗಳು, ಗ್ರಹಣ ಕಾಲದಲ್ಲಿ, ಪರ್ವಕಾಲದಲ್ಲಿ ಪಿತೃತರ್ಪಣ, ದಾನ, ಇವೆಲ್ಲ ನೈಮಿತ್ತಿಕವಾಗಿರ್ತಕ್ಕಂತಹ ಕರ್ಮಗಳು. ಯಾವುದೋ ಒಂದು ಫಲೋದ್ದೇಶದಿಂದ ಮಾಡ್ತಕ್ಕಂತಹ ಕರ್ಮಗಳು ಅವು ಕಾಮ್ಯ ಕರ್ಮಗಳು. ಸಂತಾನಾಪೇಕ್ಷೆಯಿಂದ ಮಾಡ್ತಕ್ಕಂತಹ ಕೆಲವು ಯಾಗಾದಿಗಳು, ಹೀಗೆ ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ 3 ರೀತಿಯಾಗಿರತಕ್ಕಂತಹ ಕರ್ಮಗಳಿವೆ. ಈ ಕರ್ಮಗಳ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಂತಹ ಕರ್ಮದ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಂಡು ಕಾಮ್ಯ ಕರ್ಮವನ್ನು ಕೂಡ ನಿಷ್ಕಾಮವಾಗಿ ಮಾಡಬೇಕು. ಯಾಕೆ ಅಂದರೆ ಹರಿಪ್ರೀತಿಯೇ ಅದಕ್ಕೆ ಪ್ರಯೋಜನ. ಹರಿಯ ಪ್ರೀತ್ಯರ್ಥವಾಗಿ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಅದನ್ನು ನಾವು ಮಾಡಲ್ಲ, ಉತ್ತಮರು ಮಾಡ್ತಾರೆ. ಕೆಲವರು ಕಾಮ್ಯ, ಯಾವುದೋ ಫಲಾಪೇಕ್ಷೆಯಿಂದ ಕಾಮ್ಯ ಕರ್ಮ ಮಾಡ್ತಾರೆ. ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದು, ನಿಷ್ಕಾಮ ಕರ್ಮ ಮಾಡುವಂಥದ್ದು ಉತ್ತಮರು ಅಂತ ಹೇಳ್ತಾರೆ. ಅದನ್ನೇನು ಮಾಡ್ತಾರೆ, ಈ ಅವರು ಫಲಾಪೇಕ್ಷೆಯಿಂದ ಸತ್ಕರ್ಮವನ್ನು ಆಚರಿಸ್ತಾರೆ. ಹೀಗೆ
ಆ ಕರ್ಮಗಳ ಮರ್ಮವನ್ನು ಅರಿತುಕೊಂಡು ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಆ ರೀತಿಯಲ್ಲಿ ಕರ್ಮಾಚರಣೆಯನ್ನು ಮಾಡಬೇಕು. ಅದರಲ್ಲಿಯೂ ಗೃಹಸ್ಥನಾಗಿ ನಿತ್ಯ ಈ ಪಿತೃಯಜ್ಞ, ದೇವಯಜ್ಞ, ಋಷಿಯಜ್ಞ ಇವುಗಳನ್ನೆಲ್ಲ ಮಾಡಬೇಕು. ಇದೆಲ್ಲ ಮಾಡುವಾಗಲೂ ಕೂಡ ವಿಷ್ಣು ಪೂಜಾತ್ಮಕವಾಗಿ ಮಾಡಬೇಕು. ವಿಷ್ಣು ಪ್ರೀತ್ಯರ್ಥವಾಗಿ ಎಲ್ಲ ಮಾಡುವಂಥದ್ದು. ವಿಷ್ಣು ಪ್ರೀತ್ಯರ್ಥವಾಗಿ ನಾವು ಮಾಡುವಂಥದ್ದು. ಆ ರೀತಿಯಲ್ಲಿ ಕರ್ಮಾಚರಣೆಯನ್ನು ಹರಿಸಂಸ್ಮರಣಪೂರ್ವಕವಾಗಿ ಆಚರಿಸ್ತಾ ಭಗವಂತನ ಅನುಗ್ರಹವನ್ನು ಯಾಚಿಸಬೇಕು ಎಂಬ ವಿಚಾರವನ್ನು ಅಲ್ಲಿ ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅದಕ್ಕೆ ಹೇಳ್ತಾರೆ, ಯಥಾಶಕ್ತಿ. ಇಷ್ಟನ್ನು ಮಾಡಲಿಕ್ಕೆ ಆಗೋದಿಲ್ಲಪ್ಪ ಅಂದರೆ ಯಥಾಶಕ್ತಿ ಯಥಾಜ್ಞಪ್ತಿ. ನಾವು ಮಾಡೋದೆಲ್ಲವೂ ಸರಿ ಇರಬೇಕಂತಿಲ್ಲ. ನಮಗೆ ಎಷ್ಟು ಗೊತ್ತಿರುತ್ತೋ, ಎಷ್ಟು ನಾವು ತಿಳ್ಕೊಳ್ತೀವಿ ಅಷ್ಟು ತಿಳ್ಕೊಂಡು ಯಥಾಜ್ಞಪ್ತಿ ಯಥಾಶಕ್ತಿ ಯಥಾ ವೈಭವಂ ಕರಿಷ್ಯೆ ಅಂತ ಹೇಳ್ತಾರೆ ರಾಯರು. ಹೀಗೆ ಒಬ್ಬ ಒಂದು ಜೀವನದಲ್ಲಿ ಜೀವೋತ್ತಮನಾಗಿರ್ತಕ್ಕಂತಹ ಮುಖ್ಯ ಪ್ರಾಣ ಹಾಗೂ ಸ್ವತಂತ್ರನಾಗಿರ್ತಕ್ಕಂತಹ ಸರ್ವಕರ್ತನಾಗಿರ್ತಕ್ಕಂತಹ ಪರಮಾತ್ಮ ಇವರ ಒಂದು ಪಾತ್ರ, ಇದನ್ನು ಸರಿಯಾಗಿ ಅರಿತುಕೊಂಡು ಆ ಶ್ರೀಹರಿಯ ಸಂಕಲ್ಪವನ್ನು ಅರಿತುಕೊಂಡು ಆತನ ಪ್ರೇರಣಾನುಸಾರವಾಗಿ ಎಲ್ಲವನ್ನು ಮಾಡಿ ಎಲ್ಲರಿಂದಲೂ ಎಲ್ಲವನ್ನು ಮಾಡಿಸ್ತೇನೆ ಎಂಬ ಅನುಸಂಧಾನದಿಂದ ನಿತ್ಯ ನೈಮಿತ್ತಿಕ ಕಾಮ್ಯಕರ್ಮಗಳನ್ನು ವಿಷ್ಣು ಪ್ರೀತ್ಯರ್ಥವಾಗಿ ಆಚರಿಸಬೇಕು ಎಂಬ ವಿಚಾರವನ್ನು ಇಲ್ಲಿ ರಾಯರು ತಿಳಿಸ್ತಾ ಇದ್ದಾರೆ. ಇತಿ ಶ್ರೀ ರಾಘವೇಂದ್ರಾಖ್ಯ ಯತಿನಾ ಕೃತಮಂಜಸ ಪ್ರಾತಃಸಂಕಲ್ಪಗದ್ಯಂ ಸ್ಯಾತ್ ಪ್ರೀತೈ ಮಾಧವ ಮಧ್ವಯೋ. ಇಲ್ಲಿ ರಾಯರು ತಮ್ಮ ಗ್ರಂಥವನ್ನು ಉಪಸಂಹಾರ ಮಾಡ್ತಾ ಅದನ್ನು ಮಧ್ವಾಂತರ್ಯಾಮಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇತಿ ಈ ಪ್ರಕಾರವಾಗಿ ಹೀಗೆ ಬರೆದಿರತಕ್ಕಂತಹ ರಾಘವೇಂದ್ರಾಖ್ಯ ಯತಿನ, ರಾಘವೇಂದ್ರ ತೀರ್ಥರೆಂಬ ಹೆಸರಿನ ಯತಿಗಳಾದ ತಮ್ಮಿಂದ ಅಂಜಸ ಚೆನ್ನಾಗಿ ಅಂದರೆ ಭಕ್ತಿಯಿಂದ ಮತ್ತು ವಿಸ್ತಾರವಾಗಿ ಕೃತಂ ರಚಿಸಲ್ಪಟ್ಟಂತಹ ಪ್ರಾತಃಸಂಕಲ್ಪ ಗದ್ಯಂ, ಪ್ರಾತಃಸಂಕಲ್ಪ ಎಂಬ ಗದ್ಯ ಕಾವ್ಯವು ಮಾಧವ ಮಧ್ವಯೋ ಪ್ರೀತ್ಯೈ ಸ್ಯಾತ್. ಮಾಧವ ಹಾಗೂ ಮಧ್ವ, ಪರಮಾತ್ಮ ಹಾಗೂ ಮಧ್ವರ ಒಂದು ಅನುಗ್ರಹ ಸಂಪಾದನೆಗೋಸ್ಕರವಾಗಿ ಆಗಲಿ ಅಂಥೇಳಿ ಈ ಕೃತಿಯನ್ನು ಮಧ್ವಾಂತರ್ಯಾಮಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇತಿ ಶ್ರೀ ರಾಘವೇಂದ್ರಾಖ್ಯ ಯತಿನಾ ಕೃತಂ ಅಂಜಸಾ ಕೃತಂ, ರಾಘವೇಂದ್ರಾಖ್ಯ ಯತಿನಾ ಅಂಜಸಾ ಕೃತಂ ಪ್ರಾತಃಸಂಕಲ್ಪ ಗದ್ಯಂ ಮಾಧವ ಮಧ್ವಯೋ ಪ್ರೀತೈ ಸ್ಯಾತ್. ನಾನು ಯಾಕೆಂದು ಬರದೆ ಅಂದರೆ ಮಾಧವ ಮಧ್ವಯೋ, ಮಧ್ವಾಚಾರ್ಯರ ಹಾಗೂ ಮಾಧವನ ಅನುಗ್ರಹಕ್ಕೋಸ್ಕರವಾಗಿ ನಾನು ಮಾಡಿದ್ದೇನೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳ್ತಾ, ಅಂತಹ ಹರಿವಾಯುಗಳಾಗಿರ್ತಕ್ಕಂತಹ ಮಾಧವ ಮಧ್ವರು ಪ್ರಸನ್ನರಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರಾತಃಸಂಕಲ್ಪ ಗದ್ಯವನ್ನು ಸಮಾಪ್ತಿಗೊಳಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಈ ಪ್ರಾತಃಸಂಕಲ್ಪ ಗದ್ಯದ ವಿಚಾರವಾಗಿ ಕೆಲವು ವಿಷಯಗಳನ್ನಷ್ಟೇ ನಾವಿಲ್ಲಿ ನೋಡಿದ್ದೇವೆ. ಇಂತಹ ಪ್ರಾತಃಸಂಕಲ್ಪ ಗದ್ಯವನ್ನು ವಿಶೇಷವಾಗಿ ನಾವು ಇನ್ನೂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ಒಂದು ಸ್ಥೂಲವಾದ ಅಧ್ಯಯನ ಮಾತ್ರ ನಾವು ಇಲ್ಲಿ ಮಾಡಿದ್ದೇವೆ ಅಂತ ಹೇಳ್ತಾ, ಇನ್ನೇನಾದರೂ ಇದರಲ್ಲಿ ಕೇಳಬೇಕಂತಿದ್ರೆ ಅದನ್ನು ಮುಂದಿನ ದಿನ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.